ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ಗೆಲುವಿನ ಹಾದಿಗೆ ಮರಳಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಬಲಿಷ್ಠ ದಬಾಂಗ್ ದಿಲ್ಲಿ ವಿರುದ್ಧ ಗೆಲ್ಲುವ ಮುಖಾಂತರ ಟಾಪ್ 8 ಖಚಿತಪಡಿಸಿಕೊಂಡಿದ್ದಾರೆ. ಟಾಪ್ 8ನ ಒಳಗಂತೂ ಇರ್ತಾರೆ. ಇದರೊಂದಿಗೆ ಪ್ಲೇ ಆಫ್ಸನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡ. ಇನ್ನು ಟಾಪ್ 4 ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದು ಬಾಕಿ ಇದೆ. ಮುಂದಿನ 2 ಪಂದ್ಯಗಳಲ್ಲಿ ಇದೇ ರೀತಿ ಪ್ರದರ್ಶನ ತೋರಿಸಿದರೆ ಸೊ ಈ ವಿನ್ ಬೇಕಾಗಿತ್ತು. ಸೊ ಟಫೆಸ್ಟ್ ಫೈಟ್ ಇವತ್ತು ಇತ್ತು ಖಂಡಿತವಾಗ್ಲೂ. ಉಳಿದ 2 ಪಂದ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಸೊ ಅದನ್ನು ಇವತ್ತು ಕಾನ್ಕರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲಿ ರೇಜಾ ಮತ್ತೊಮ್ಮೆ ಯಾಕೆ ಬೆಂಗಳೂರು ಬುಲ್ಸ್ನ ಮೇನ್ ಪ್ಲೇಯರ್ ಅಂತ ತೋರಿಸ್ತಿದ್ದಾರೆ. ಸೊ ಮತ್ತೊಂದು ಸೂಪರ್ 10 ಪಡ್ಕೊಂಡಿದ್ದಾರೆ. ಇವತ್ತು ಡಿಫೆನ್ಸ್ ಕೂಡ ಚೆನ್ನಾಗಿ ಹಾಕ್ತಾರೆ ಇನ್ಫ್ಯಾಕ್ಟು. ಸೊ ಆಶು ಮಲಿಕ್ ಇಲ್ಲ ಅಂತ ಹೇಳಿದ್ರೆ ಯಾಕೆ ಡೆಲ್ಲಿ ವೀಕರ್ ಸೈಡಾಗಿ ಕಾಣುತ್ತೆ ಅಂತ ಇವತ್ತು ಗೊತ್ತಾಯಿತು ಅಂತಲೇ ಹೇಳ್ಬೋದು. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ವೀಕ್ ಇದೆ ಅವ್ರದ್ದು, ಆಶು ಮಲಿಕ್ ಇಲ್ಲ ಅಂತ ಹೇಳಿದರೆ. ಸೊ ಇವತ್ತಿನ ಪಂದ್ಯದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲ ಹಾಫ್ನಲ್ಲಿ ಜಾಸ್ತಿ ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಪಾಯಿಂಟ್ಸೇ ಜಾಸ್ತಿ ಬಂದಿಲ್ಲ ಅಂತಲೇ ಹೇಳ್ಬೋದು. 2 ತಂಡ ಡೂ ಆರ್ ಡೈ ಸ್ಟ್ರಾಟಜಿಗೆ ಹೋಗ್ತಾರೆ. ಸೊ ಹಾಗಾಗಿ ಜಾಸ್ತಿ ಪಾಯಿಂಟ್ಸ್ ಏನು ಬಂದಿರಲಿಲ್ಲ. ಸೊ ರೈಡಿಂಗ್ನಲ್ಲಿ ಅಲ್ಲಿ ರೇಜಾಗಿ 1-2 ಪಾಯಿಂಟ್ ಬಂತು. ದೀಪಕ್ ಹಾಗೂ ಯೋಗೇಶ್ ಸಖತ್ತಾಗಿಯೇ ಟ್ಯಾಕಲ್ ಮಾಡ್ತಾರೆ. ಇನ್ಫ್ಯಾಕ್ಟು ಜಾಸ್ತಿ ಏನು ಪಾಯಿಂಟ್ಸ್ ಬಂದಿಲ್ಲ. ಹಾಗೆ ಹೇಳಿದಾಗೇ 2 ಪಾಯಿಂಟ್ ಲೀಡ್ನೊಂದಿಗೆ ಮುಗಿಸ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಬೆಂಗಳೂರು ಬುಲ್ಸ್ 12 ಆಗಿದ್ದರೆ ದಬಾಂಗ್ ದಿಲ್ಲಿ 10ರಲ್ಲಿ ಇತ್ತು. ಸೆಕೆಂಡ್ ಹಾಫ್ನಲ್ಲಿ ಸಖತ್ತಾಗಿ ಆಡ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಇನ್ಫ್ಯಾಕ್ಟ್ ದಬಾಂಗ್ ದಿಲ್ಲಿಗೆ ಜಾಸ್ತಿ ಪಾಯಿಂಟ್ಸೇ ಬಂದಿರಲಿಲ್ಲ. ಸೊ ಬೆಂಗಳೂರು ಬುಲ್ಸೇ ಸಖತ್ತಾಗಿ ಆಡಿ ಆಲ್ಔಟ್ ಮಾಡ್ತಾರೆ. ಅಲಿ ರೇಜಾ ಫಜಲ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟು ಸಖತ್ತಾಗಿ ಟ್ಯಾಕಲ್ಲೇ ಹಾಕೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಫಜಲ್ ಅವರು ಇವತ್ತು ಅಲಿ ರೇಜಾ ಅವ್ರನ್ನ ಆ ಥರ ಕಾಟ ಕೊಟ್ಟರು. ಸೊ ಇದರೊಂದಿಗೆ ಆಲ್ಔಟ್ ಕೂಡ ಮಾಡ್ತಾರೆ ಒನ್ ಟೈಮ್ ದಬಾಂಗ್ ಡೆಲ್ಲಿ ಒಮ್ಮೆ ಆಲ್ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಮತ್ತೊಮ್ಮೆ ಬಿಡೋದಿಲ್ಲ ಅಲಿ ರೇಜಾ. ಅವರು ಸ್ಟಾರ್ಟ್ ಮಾಡ್ತಾರೆ, ಅವರಿಗೆ ಡಿಫೆಂಡರ್ಸ್ ಸಾಥ್ ಕೊಡ್ತಾರೆ. ಸಂಜಯ್ 4 ಟ್ಯಾಕಲ್ ಪಾಯಿಂಟ್, ಯೋಗೇಶ್ 3, ಹಾಗೆಯೇ ದೀಪಕ್ ಶಂಕರ್ ಕೂಡ 3 ಟ್ಯಾಕಲ್ ಪಾಯಿಂಟನ್ನು ಗಳಿಸ್ತಾರೆ. ಸೊ ಇದರೊಂದಿಗೆ ಇನ್ನೊಮ್ಮೆ ಆಲ್ಔಟನ್ನು ಮಾಡ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಇನ್ನೊಮ್ಮೆ ಆಲ್ಔಟ್ ಮಾಡೋ ಮುಖಾಂತರ ಬೃಹತ್ ಲೀಡನ್ನು ಸಾಧಿಸ್ಕೊಳ್ತಾರೆ. ಅಲಿ ರೇಜಾ ಅವರು ಒಂದು ಸೂಪರ್ ರೈಡ್ ಕೂಡ ಮಾಡ್ತಾರೆ ಇದೇ ಗ್ಯಾಪ್ನಲ್ಲಿ. ಸೊ ಇದರೊಂದಿಗೆ ಆಲ್ಔಟ್ ಆಗಿ ಎರಡನೇ ಬಾರಿ ಆಲ್ಔಟ್ ಆಗೋ ಮುಖಾಂತರ 15 ಪಾಯಿಂಟ್ ಲೀಡೇನೋ ಬರುತ್ತೆ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಇನ್ಫ್ಯಾಕ್ಟ್ ಜಾಸ್ತಿ ಲೀಡ್ ಇಟ್ಕೊಬೋದಿತ್ತು. ಸೊ ಕೊನೆಯಲ್ಲಿ 1-2 ಮಿಸ್ಟೇಕ್ ಆಗಿರೋದ್ರಿಂದ 10 ಲೀಡ್ನಲ್ಲಿ ವಿನ್ ಆಗ್ತಾರೆ ಇನ್ಫ್ಯಾಕ್ಟು. ಸೊ ಹಾಗಾಗಿ ಜಾಸ್ತಿ ಲೀಡನ್ನು ಇಟ್ಕೊಳ್ಬೇಕಿತ್ತು. ಇನ್ಫ್ಯಾಕ್ಟು ಅದು ಆಗಿಲ್ಲ. ಆದರೂ ಮ್ಯಾಚ್ ವಿನ್ ಆದ್ರಲ್ಲ ಗುರು, ಅಷ್ಟೇ ಸಾಕು. ಸೊ ದಬಾಂಗ್ ಡೆಲ್ಲಿ ವಿರುದ್ಧ ಅತ್ಯುತ್ತಮವಾದ ಜಯ ಬರುತ್ತೆ ಇದರೊಂದಿಗೆ. ಸೊ ಟ್ಯಾಕಲ್ಸ್ ಸಖತ್ತಾಗಿ ಬಂತು. ಡಿಫೆಂಡರ್ಸು ಫಾರ್ಮ್ ಬಂದಿದ್ದಾರೆ, ಹಾಗೆಯೇ ರೈಡರ್ಸು ಫಾರ್ಮ್ ಬಂದಿದ್ದಾರೆ. ಇದೇ ಬೇಕು ಮುಂದಿನ 2 ಪಂದ್ಯಕ್ಕೆ ಟಾಪ್ 4 ಕನ್ಫರ್ಮ್ ಮಾಡೋದಕ್ಕೆ. ಮುಂದಿನ ಪಂದ್ಯ ತೆಲುಗು ಟೈಟನ್ಸ್ ಅವ್ರದ್ದು ಕೂಡ ಇದೆ. ಸೊ ಇಂಪಾರ್ಟೆಂಟ್ ಗೇಮ್ ಬೆಂಗಳೂರಿಗೂ ಆಗುತ್ತೆ ಇವಾಗ. ಎಲ್ಲೆಲ್ಲಿ ತೆಲುಗು ಟೈಟನ್ಸ್, ಹರಿಯಾಣ ಸ್ಟೀಲರ್ಸ್ ಇವು ಮುಂಬಾ ಪಂದ್ಯಗಳಿದೆಯೋ ಅಲ್ಲೆಲ್ಲ ಬೆಂಗಳೂರು ಬುಲ್ಸ್ ಫ್ಯಾನ್ ಒಂದು ಕಣ್ಣಿಟ್ಟಿರಬೇಕು ಖಂಡಿತವಾಗ್ಲೂ. ಸೊ ಅತ್ಯುತ್ತಮ ಪಂದ್ಯ ಆಗಿತ್ತು. ಬೆಂಗಳೂರು ಬುಲ್ಸ್ ತಂಡಕ್ಕೆ ಜಯ ಸಿಕ್ಕಿದೆ. ಇದರೊಂದಿಗೆ ಟಾಪ್ 3 ಕೂಡ ಮೂವ್ ಆಗ್ತಾರೆ. ಇವಾಗ ಬೆಂಗಳೂರು ಬುಲ್ಸ್ ತಂಡ 3ರಲ್ಲೇ ಉಳಿತಾರೆ. ಇವತ್ತು ತೆಲುಗು ಟೈಟನ್ಸ್ ಏನಾದರೂ ಮ್ಯಾಚನ್ನು ಸೋತ್ರೆ, ಇಲ್ಲ ಅಂತ ಹೇಳಿದರೆ ಸ್ಕೋರ್ ಡಿಫ್ರೆನ್ಸ್ ಅವ್ರದ್ದು ಕಡಿಮೆ ಆದರೆ ಬೆಂಗಳೂರು ಬುಲ್ಸ್ 3ನೇ ಸ್ಥಾನದಲ್ಲೇ ಇರ್ತಾರೆ, ಅವ್ರು ಗೆದ್ದರೂ ಕೂಡ. ಸೊ ಹಾಗಾಗಿ ಅತ್ಯುತ್ತಮ ಪಂದ್ಯ ಗೆದ್ದಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಈ ಜಯ ಬೇಕಿತ್ತು. ಸೊ ಟಾಪ್ 8 ಕನ್ಫರ್ಮ್ ಆಗಿದೆ. ಪ್ಲೇ ಆಫ್ಸ್ ಪ್ರವೇಶ ಖಂಡಿತ ಆಗಿದೆ. ಇವತ್ತಿನ ಪಂದ್ಯ ವಿನ್ ಆದ ಬಳಿಕ ಟಾಪ್ 4 ಇವಾಗ ಕನ್ಫರ್ಮ್ ಮಾಡ್ಕೋಬೇಕು ಬುಲ್ಸು. ಸೊ ಅದಕ್ಕೆ ಯಾವ ರೀತಿ ತಯಾರಿ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚ್ಗೆ ಬರ್ತಾರೆ ಅಂತ ನೋಡೋಣ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.